ವಿಶ್ ಮಿ ಫಾದರ್ಸ್ ಡೇ ಬ್ರೋ. ಫಾದರ್ಸ್ ಡೇ ಡ್ಯಾಡಿಗೆ ವಿಶ್ ಮಾಡು ಅಂದರೆ ಮಾಡ್ತಾ ಇಲ್ಲ. ಮೈ ಸನ್ ಈಸ್ ನಾಟ್ ವಿಶಿಂಗ್ ಮೀ ಗಾಯ್ಸ್. ನಮ್ಮ ಟೈಮ್ ಎಷ್ಟು ಖರಾಬಾಗಿ ಓಡ್ತಾ ಇದೆ ಅಂದರೆ ಫೋನ್ ಚಾರ್ಜರ್ ಕೂಡ ಹಾಳಾಯ್ತಿದೆ ಟೈಮಲ್ಲಿ. ಬಾಯ್ಸಿಗೆ ಅದು ಕಾರ್ ವಾಶ್ ಆದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು. ಕಾರ್ ಬ್ಯಾಂಗರ್ ಹೆಂಗೆ ಹೊಡಿತಾ ಇತ್ತು ಅಂತ ಹೇಳ್ಬಿಟ್ಟು ಕ್ರೇಜಿಯಾಗಿ ಬಂದು ಮಾತ್ರ. ವಾಟ್ಸಪ್ ಗಾಯ್ಸ್, ಹೋಪ್ ಎವ್ರಿಥಿಂಗ್ ಇಸ್ ಡೂಯಿಂಗ್ ಗ್ರೇಟ್. ಇವತ್ತು ಮತ್ತೆ ಹೊಸ ಚಾಲೆಂಜ್ ತೊಗೊಂಬಂದಿದ್ದೀನಿ. 30 ಡೇಸ್ ಇತ್ತು. ನನ್ನ ಕನ್ಸಿಸ್ಟೆನ್ಸಿ ನೋಡಿ ನನಗೆ ನಾನೇ ಚಾಲೆಂಜ್ ಮಾಡಿಕೊಂಡು ಮತ್ತೆ 50 ಡೇಸ್ ಚಾಲೆಂಜ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಗೋ. 50 ಡೇಸ್ ತನಕ ನಾನ್ ಸ್ಟಾಪ್ ವ್ಲಾಗ್ಸ್ ಬರುತ್ತೆ. 30 ಡೇಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಮತ್ತೆ 20 ಡೇಸ್ ಎಕ್ಸ್ಟೆಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಆ್ಯಸ್ ಯೂಶುವಲ್ ಸಂಡೇ ಅಲ್ವಾ, ಇಂಚರ ವಿಸ್ತಾ ಹೋಮ್ ಸ್ಟೇ ಹೋಗ್ತಾ ಇದ್ದೀವಿ. ಆ್ಯಕ್ಷನ್ ಕ್ಯಾಮ್ರಾ ಇಲ್ಲ ಇವತ್ತು. ನಮ್ಮ ಐಫೋನಲ್ಲಿ ಲಾಗಿಂಗ್ ನಡೀತಾ ಇದೆ. ಆ್ಯಕ್ಷನ್ ಕ್ಯಾಮ್ರಾ ಯಾರು ನಂದನಿಗೆ ಬೇಕು ಅಂತ ಹೇಳ್ದೆ, ಅದಕ್ಕೆ ಮನೇಲಿ ಇಟ್ಟು ಬಂದೆ. ಅವ್ನು ಆಮೇಲೆ ಬಂದು ತೊಗೊಂಡೋಗ್ತಾರಂತೆ. ಇಷ್ಟೊತ್ತಿಗೆ ಕಾಲ್ ಮಾಡಿದೆ ನಮ್ಮ ಇನ್ನೊಂದು ಆ್ಯಕ್ಷನ್ ಕ್ಯಾಮ್ರಾಗೆ, ಅವ್ನು ಫೋನೇ ಎತ್ತುತ್ತಿಲ್ಲ. ಬಟ್ ಆಲ್ರೆಡಿ ನಮಗೆ ಲೇಟ್ ಆಗಿದೆ, ಅದಕ್ಕೆ ನಾನು ಮತ್ತು ಸಚಿನ್ ಹೊರಟ ಆಗಿದೆ. ಹೋಗಿ ಈಗ ಇಂಚರ ವಿಸ್ತಾದಲ್ಲಿ ಶೂಟ್ ಎಲ್ಲ ಮುಗಿಸಿ ದೆನ್ ವಿ ಹ್ಯಾವ್ ಟು ಗೆಟ್ ಬ್ಯಾಕ್ ಆ್ಯಂಡ್ ಹ್ಯಾವ್ ಟು ಡೂ ಸಮ್ ಎಡಿಟ್. ಆ್ಯಂಡ್ ನೆನ್ನೆ ಲಾಗ್ ಕೂಡ ಎಡಿಟ್ ಆಗಿಲ್ಲ, ಈಗ ಅದು ಕೂಡ ಎಡಿಟ್ ಮಾಡಬೇಕು. ಫೋನಲ್ಲಿ ಅಷ್ಟು ಲಾಗ್ ಕೇಳಿಸಲ್ಲ, ಮೈಕ್ ಕನೆಕ್ಟ್ ಮಾಡಬೇಕು. ಅದೆಲ್ಲ ಮಾಡಿದ್ರೆ ಈಗ ರಾಮಾಯಣ ಜಾಸ್ತಿ ಮಾಡಿಲ್ಲ. ಬರೋದಕ್ಕೆ ಮಾಡ್ತೀನಿ. ಸದ್ಯಕ್ಕೆ ಲೇಟ್ ಆಗಿದೆ. ಲೆಟ್ಸ್ ಗೋ. ಸಚಿನ್ ಫೋನಲ್ಲಿ ಲಾಗ್ ಮಾಡ್ತಿರೋಕ್ಕೆ ಏನು ಅನಿಸ್ತಾ ಇದೆ ನಿಮ್ಗೆ ಇವತ್ತು ಆ್ಯಕ್ಷನ್ ಕ್ಯಾಮ್ರಾಯಿಂದ ಫೋನಿಗೆ ಶಿಫ್ಟ್ ಆಗಿ? ಏನು ಮಾಡೋಕ್ಕಾಗುತ್ತೆ? ಎರಡಕ್ಕೆ ಆ್ಯಕ್ಷನ್ ಕ್ಯಾಮ್ರಾ ಇದೆ, ಒಂದಲ್ಲ ಎರಡು ಕೂಡ ವರ್ಕಿಂಗಲ್ಲಿದೆ ಇವತ್ತು. ಜೀವ ಇದೇನಾಗಿ ಗೊತ್ತಾ, ಫಸ್ಟ್ ಟೈಮ್ ತರಿಸಿದ್ದೆ ಇದು. ಅಡಾಪ್ಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮೈಕ್ ಕನೆಕ್ಟ್ ಮಾಡೋಕ್ಕೆ. ಐಫೋನಿಗೆ ಟೈಪ್ ಸಿ ಆದರೆ ಡೈರೆಕ್ಟ್ ಆಗುತ್ತೆ. ನಮ್ಮ ಲೈಟ್ನಿಂಗ್ ಅಲ್ಲ, ಈ ಕನ್ವರ್ಟರ್ ತೊಗೋಬೇಕು. ಮಾಮೂಲಿ ಕನ್ವರ್ಟರ್ ಆಗೋಲ್ಲ, ಇದಕ್ಕೆ ಆಡಿಯೋದೇ ಬೇಕು. ಫಸ್ಟ್ ಟೈಮ್ ಒಂದು ತರಿಸ್ದೆ, ಯಾಕೋ ಕಳ್ಕೊಂತೀನಿ ಅನ್ಸುತ್ತೆ. ಮದ್ವೆ ಫಸ್ಟ್ ಟೈಮ್ ತರಿಸ್ದೆ, ಒಂದಿನೂ ಯೂಸ್ ಮಾಡಲಿಲ್ಲ. ಬ್ಯಾಗಲ್ಲಿ ಇಲ್ಲಿಟ್ಟಿದ್ದೆ ನೋಡಿ, ಇಲ್ಲಿ ಅರ್ಧ ಇರೋದು ನೋಡಿ, ಇಲ್ಲಿ ಬ್ಯಾಗ್ ಹೋಯ್ತು. ಮತ್ತೆ ಇನ್ನೊಂದ್ಸತಿ ತರಿಸ್ದೆ, ಮತ್ತೆ ಬಿದ್ದಿದ್ದು, ಮತ್ತೆ ಅದೇ ಸ್ಪಾಟಲ್ಲಿ ಮತ್ತೆ ಬಿದ್ದೋಯ್ತು. ದೆನ್ ಥ್ಯಾಂಕ್ ಗಾಡ್ ಸೆಕೆಂಡ್ ಟೈಮ್ ಗೇಟ್ ಹತ್ರ ಇತ್ತು. 2 ಟೈಮ್ ಕೂಡ ಯೂಸೇ ಮಾಡಿರಲಿಲ್ಲ. ಬಟ್ ಇದನ್ನು ಬರೋಕ್ಕೆ 1 ವೀಕ್ ತೊಗೊಳೋದು ಗೊತ್ತಾ ಅಮೆಝಾನಿಂದ. ಥ್ಯಾಂಕ್ಫುಲಿ ಐ ಗಾಟ್ ಇಟ್. ಅದರಲ್ಲೇ ನಾನು ಫೋನಿಗೆ ಕನೆಕ್ಟ್ ಮಾಡಿಬಿಟ್ಟು ರಿವ್ಯೂ ವೀಡಿಯೋ ಆಗಲಿ, ನನ್ನ ಏನಾದರೂ ಪ್ರೊಫೆಷ್ನಲ್ ವೀಡಿಯೋ ಏನಾದರೂ ಶೂಟ್ ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಹಾಕ್ಬಿಟ್ಟು ಯೂಸ್ ಮಾಡ್ತೀನಿ. ಇದಿಲ್ಲ ಅಂದರೆ ಕೆಲಸ ನಿಂತು 1 ವೀಕ್ ವೆಯ್ಟ್ ಮಾಡಬೇಕಾಗುತ್ತೆ. ಹೋಮ್ ಸ್ಟೇಲಿ ಕೆಲಸ ಎಲ್ಲ ಮುಗೀತು. ಆ್ಯಂಡ್ ದಿಸ್ ಈಸ್ ಇಂಚರ ವಿಸ್ತಾ ಹೋಮ್ ಸ್ಟೇ. ಆ್ಯಸ್ ಯೂಶುವಲ್ ನಮ್ಮ ಬರೋ ಥರ ಮುಗೀತು. ಆ್ಯಂಡ್ 11 ತನಕ ನಮ್ಮ ಟೈಮ್ ಇರೋದು. 11 ತನಕ ಕಾದು ದೆನ್ ಹೋ ಚಿನಾ ವಿಶ್ ಮಿ ಫಾದರ್ಸ್ ಡೇ ಬ್ರೋ. ಸಿ ಈಸ್ ನಾಟ್ ವಿಶಿಂಗ್ ಮೀ. ಇವತ್ತು ಫಾದರ್ಸ್ ಡೇ, ಡ್ಯಾಡಿಗೆ ವಿಶ್ ಮಾಡು ಅಂದರೆ ಮಾಡ್ತಾ ಇಲ್ಲ. ಮೈ ಸನ್ ಈಸ್ ನಾಟ್ ವಿಶಿಂಗ್ ಮೀ ಗಾಯ್ಸ್. ದಿಸ್ ಈಸ್ ನಾಟ್ ಎ ಫೇರ್. ವಿಶ್ ಮೀ ಯುವರ್ ಡ್ಯಾಡ್. ಮೈ ಸನ್ ಈಸ್ ನಾಟ್ ವಿಶಿಂಗ್ ಮೀ. ಯಾರ್ಯಾರ ಮಗ ಯಾವ್ಯಾವ ಅಪ್ಪಂದ್ರಿಗೆ ವಿಶ್ ಮಾಡಿದ್ರಿ ಕಮೆಂಟ್ ಮಾಡಿ. ಮೈ ಸನ್ ಈಸ್ ನಾಟ್ ವಿಶಿಂಗ್ ಮೀ. ಐ ಡೋಂಟ್ ನೋ ವೈ. Why Sajin? Why you are not wishing me? No, the thing is that you said we will talk in English, and why you suddenly shifted into Kannada? Wish me Sajin. Why you are shifting into Kannada? You have to keep in English itself. ಆವಾಗಲಿಂದ ಏನಂತಿದ್ದ ಗೊತ್ತಾ ಬಾಯ್ಸ್, ನಾನು ಇಂಗ್ಲೀಷಲ್ಲೇ ಮಾತಾಡೋದು. ತಲೆ ಮೇಲೆ ತಲೆ ಬಿಡಲಿ, ನಾನು ಇಂಗ್ಲೀಷಲ್ಲೇ ಮಾತಾಡೋದು. ಕನ್ನಡದಲ್ಲಿ ನಾನು ಈಗ ಮಾತಾಡೋಲ್ಲ. ನನ್ನ ಫ್ಲೂಯೆಂಟ್ ಜಾಸ್ತಿ ಆಗಬೇಕು ಇಂಗ್ಲೀಷಲ್ಲಿ ಅಂತ ಹೇಳ್ಬಿಟ್ಟು. ಎಲ್ಲಿ ಟ್ರೆಕ್ ಮಾಡ್ತಾ ಇದ್ದೀವಿ ಅಂದ್ಕೊಂಡಿದ್ದೀರಾ ನೀವು? ನೋ, ವಿ ಆರ್ ನಾಟ್ ಟ್ರೆಕಿಂಗ್. ದಿಸ್ ಈಸ್ ಇಂಚರ ವಿಸ್ತಾ ಹೋಮ್ ಸ್ಟೇ ಎಂಟ್ರಿ. ಡೋಂಟ್ ವರಿ, ನೀವು ಬಂದರೆ ನೀವು ಆರಾಮಾಗಿ ಇಲ್ಲಿ ಜೀಪ್ ಇರುತ್ತೆ, ನೀವು ಜೀಪಲ್ಲಿ ಹೋಗ್ಬೋದು. ಆ್ಯಂಡ್ ನಾವು ನಡ್ಕೊಂಬಂದ್ವಿ ಸ್ವಲ್ಪ ಅಡ್ವೆಂಚರಸ್ ಆಗಿ. ಎಲ್ಲೂ ಹೋಗಿಲ್ಲ. ಸೊ ಅಲ್ಲಿಂದ ಒಂದು 50 ಮೀಟರ್ಸ್ ಹೋಗಬೇಕು. ಜೀಪ್ ಇರುತ್ತೆ. ಹಾಕ್ತೀನಿ ಕಣ. ನೀನು ಇಂಥ ವಿಡಿಯೋ ನಾನು ಎಷ್ಟು ಹಾಕಿಲ್ಲ, ಇದನ್ನು ಬಿಡ್ತೀನಾ? ಹಾಕ್ತೀನಿ. ಆ್ಯಂಡ್ ವಾಟ್ಸಪ್ ಫ್ಯಾಮ್, ವಿ ಆರ್ ಗೋಯಿಂಗ್ ಟು ಚಿಕ್ಕಮಗಳೂರು ಸಿಟಿ ನಾವು. ನಮ್ಮ ಮೈಕು ಕನೆಕ್ಟ್ ಆಗಿಲ್ಲ, ಹಾಗಾಗಿ ವಾಯ್ಸ್ ಏನು ಕೇಳಲ್ಲ. ಸಿಟಿ ಒಳಗೆ ಹೋದಾಗ
ಇವನು ನಿಧಾನಕ್ಕೆ ಹೋದಾಗ ನನ್ನ ಸಣ್ಣ ನಿಧಾನಕ್ಕೆ ಹೋದಾಗ ಅಲ್ಲಿಂದ ಮತ್ತೆ ಸಿಗ್ತೀನಿ. ಡೇ 30 ಲಾಗ್ ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇಂಚರ ಹೋಮ್ ಸ್ಟೇಗೆ ಹೋಗಿದ್ನಲ್ಲ ಆವಾಗಲೇ, ಅಲ್ಲಿಂದ ಬರೋ ಹೊತ್ತಿಗೆ ಅರೌಂಡ್ 11:30 ಆಗಿತ್ತು. ಇವಾಗ ಎಡಿಟ್ ಮಾಡ್ತಾಯಿದ್ದೀನಿ. ಟೈಮ್ 12:40 ಆಗಿದೆ. 11:30ಗೆ ಎಡಿಟಿಗೆ ಕೂತಿದ್ದು, 12:40 ಆಗಿದೆ. ಎಡಿಟ್ ಮಾಡಿಬಿಟ್ಟು ಈಗ 1:30 1:45 ಅಷ್ಟೊತ್ತಿಗೆ ಪೋಸ್ಟ್ ಮಾಡ್ತೀನಿ. ತಮ್ಮನೇಲಿ ಕೂಡ ರೆಡಿ ಆಗುತ್ತೆ ಅಷ್ಟೊತ್ತಿಗೆ. ಈಗ ಒಂಚೂರು ಹೈಲೈಟ್ಸ್ ರೆಡಿ ಮಾಡಿದ್ರೆ ಆಯಿತು. ಲೈಕ್ ಸೀಕ್ವೆನ್ಸ್ ನೋಡುವ ನೀವು 17ಅಲ್ಲಿದೆ. ಇನ್ನೊಂದು 2 ಮಿನಿಟ್ಸ್ ಎಡಿಟ್ ಮಾಡಿದ್ರೆ ಆಗೋಯ್ತದು. ದೆನ್ ತಮ್ಮನೇಲಿ ಕ್ರಿಯೇಟ್ ಮಾಡ್ಕೊಂಬಿಟ್ಟು ದೆನ್ ಪೋಸ್ಟ್ ಮಾಡೋದೆ ಯೂಟ್ಯೂಬಿಗೆ ಪೋಸ್ಟ್ ಮಾಡಾದ್ಮೇಲೆ ತಮ್ಮನೇಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ವೀಡಿಯೋಲಿ ಸ್ಕ್ರೀನ್ಶಾಟ್ಸ್ ತೊಗೊತೀನಿ, ಯೂಟ್ಯೂಬಿಗೆ ವೀಡಿಯೋ ಅಪ್ಲೋಡಿಗೆ ಇಡ್ತೀನಿ. ಆ ಅಪ್ಲೋಡ್ ಆಗೋ ಗ್ಯಾಪಲ್ಲಿ ತಮ್ಮನೇಲಿ ಕ್ರಿಯೇಟ್ ಮಾಡಿಬಿಟ್ಟು ಅದು ಅಪ್ಲೋಡ್ ಕೂಡ ಆಗುತ್ತೆ, ತಮ್ಮನೇಲಿ ಕೂಡ ಕ್ರಿಯೇಟ್ ಆಗುತ್ತೆ ಆ ಗ್ಯಾಪಲ್ಲಿ. ದೆನ್ ಅಪ್ಲೋಡಿಗೆ ಇಡೋದು. ಲೆಟ್ಸ್ ಗೋ. ಇವತ್ತು ಬಂದುಬಿಟ್ಟು ಆ್ಯಕ್ಷನ್ 5 Pro ಅಲ್ಲಿ ವಿಡಿಯೋ ಮಾಡ್ತಾಯಿದ್ದೀವಿ. ಇಷ್ಟು ದಿನ ಆ್ಯಕ್ಷನ್ 4ಅಲ್ಲಿ ನೋಡ್ತಾಯಿದ್ರಿ. ಈಗ ಸ್ಟ್ರೀಟ್ ನೇಷನಿಗೆ ಬಂದಿದ್ದೀವಿ. ಇಲ್ಲಿ ಒಂದು ಶೂಟ್ ಇದೆ. ಯಾವ ಗಾಡಿ ಶೂಟ್ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮಗೆ. ಇದೇ ಪೋಲೋ ಶೂಟು ನಾವೀಗ ಸದ್ಯಕ್ಕೆ ಮಾಡ್ತಾ ಇರೋದು, ನೋಡ್ಕೋಬೋದು ನೀವು. ಆ್ಯಂಡ್ ಫುಲ್ ಬಾಡಿ ಕಿಟ್ ಎಲ್ಲ ಹಾಕ್ಸಿ ಕ್ರೇಜಿ ಮಾಡಿಸಿದ್ದಾರೆ. ಆ್ಯಂಡ್ ಇನ್ನೂ ವಾಶಿಗೆ ಹೋಗಬೇಕು, ವಾಶ್ ಆಗಿಲ್ಲ. ವಾಶ್ ಆಗಿದ್ದೆ ನಮ್ಮ ಶೂಟ್ ಸ್ಟಾರ್ಟ್ ಆಗುತ್ತೆ. ವಾಶ್ ಮಾಡ್ಬೇಕಾದ್ರೆ 1-2 ಕ್ಲಿಪ್ಸ್ ತೊಗೊತೀವಿ. ಲೈಟಿಂಗ್ ಈಗ ನಾವು ಗಿಂಬಲೆಲ್ಲ ಸೆಟಪ್ ಮಾಡ್ಕೊತೀವಿ. ಎಲ್ಲ ಓಕೆ ಆಗಿದ ತಕ್ಷಣ ನಾವು ಕೂಡ ಗಿಂಬಲಲ್ಲಿ ಶೂಟ್ ತೊಗೊಂಡು ಹಂಗೆ ವಾಶ್ ಮಾಡೋದೊಂದು ಶೂಟ್ ಮಾಡಿ ದೆನ್ ಎಲ್ಲ ಸ್ಟ್ರೀಟ್ ನೇಷನ್ ಪೇಜಲ್ಲಿ ಹೋಗುತ್ತೆ. ಪ್ರತಿಯೊಂದು ಸ್ಟ್ರೀಟ್ ನೇಷನ್ ಪೇಜಲ್ಲಿ ಹಾಕಿರ್ತೀವಿ, ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ಲೆಟ್ಸ್ ಗೋ. ನಮ್ಮ ಟೈಮ್ ಎಷ್ಟು ಖರಾಬಾಗಿ ಓಡ್ತಾಯಿದೆ ಅಂದರೆ ಫೋನ್ ಚಾರ್ಜರ್ ಕೂಡ ಹಾಳಾಯ್ತಿದೆ ಟೈಮಲ್ಲಿ. ಪುಣ್ಯಕ್ಕೆ 66% ಇತ್ತು ಐಫೋನಲ್ಲಿ. ಇಷ್ಟು ಖರಾಬ್ ಟೈಮಲ್ಲಿ ನಾವು ರನ್ ಆಗ್ತಾಯಿದ್ದೀವಿ. ಆ ಕಡೆ ಯೂಟ್ಯೂಬಲ್ಲಿ ನೋಡಿದ್ರೆ ವ್ಯೂಸ್ ಬರ್ತಾಯಿಲ್ಲ, ಈ ಕಡೆ ಫೋನ್ ಚಾರ್ಜರ್ ಹಾಳಾಗ್ತಾಯಿದೆ, ಈ ಕಡೆ ಎಕ್ವಿಪ್ಮೆಂಟಿಗೆ ಇನ್ವೆಸ್ಟ್ ಮಾಡ್ತಾನೆ ಇದ್ದೀವಿ. ಆ ಕಡೆ ಸಬ್ಸ್ಕ್ರೈಬರ್ಸು ಆಗ್ತಾಯಿಲ್ಲ, ಈ ಕಡೆ ಫಾಲೋವರ್ಸು ಆಗ್ತಿಲ್ಲ. 10,600 ಫಾಲೋವರ್ಸ್ ತನಕ ಫುಲ್ಲು ರಾಕೆಟ್ ಹೋದಂಗೆ ಹೋಯ್ತು. ಅಲ್ಲಿ ಮತ್ತೆ ಸ್ಟಕ್ ಆಗಿದೆ. ಭಾಳ ಸಮಸ್ಯೆ ಸಿಗಾಕೊಂಡಿದ್ವಿ. 4K 30 FPS ಇಟ್ಟಿದ್ದಾನೆ. ತಡೀರಿ ಚೇಂಜ್ ಮಾಡ್ತೀನಿ. ಅಷ್ಟೇನು ಮೇಜರ್ಲಿ ಡಿಫ್ರೆನ್ಸ್ ಕಾಣಲ್ಲ ನಿಮಗೆ 4K ಮತ್ತು 2.7Kಗೆ ಸ್ವಿಚ್ ಮಾಡಿದ್ರೆ. ಬಟ್ ನನಗೆ ಎಡಿಟ್ ಮಾಡೋತ್ತಿಗೆ ತುಂಬ ಕಷ್ಟ ಆಗುತ್ತೆ 4K ರೆಕಾರ್ಡ್ ಮಾಡಿದ್ರೆ. ಅದಕ್ಕೋಸ್ಕರ ನಾನು ಮತ್ತೆ 2.7Kಗೆ ಸ್ವಿಚ್ ಮಾಡಿದೆ. ಇವತ್ತು ಯಾರೂ ಇಲ್ಲ ಶೂಟಿಗೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಎಸ್, ನಾನು ಒಬ್ಬನೇ ಶೂಟ್ ಮಾಡ್ತಾ ಇರೋದು ಇವತ್ತು. ಆ್ಯಂಡ್ ಫುಲ್ ಸೋಫಾ ತುಂಬ ನಮ್ಮದೇ ಟೂಲ್ಸ್ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಟೂಲ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಚಾರ್ಜಿಗೆ ಹಾಕೋಣ ಅಂದ್ಕೊಂಡೆ, ಬಟ್ ಈಗ ಚಾರ್ಜರ್ ವರ್ಕ್ ಆಗ್ತಾಯಿಲ್ಲ. ಇಟ್ಸ್ ಓಕೆ, ಇರೋದ್ರಲ್ಲೇ ಮಾಡೋಣ. 66% ಇದೆ, ಬೇಜಾನಾಗುತ್ತೆ ಶೂಟ್ ಮಾಡೋತ್ತಿಗೆ. ದೆನ್ ಲೆಟ್ಸ್ ಗೋ. ಇನ್ನೂ ವಾಶ್ ಆಗಬೇಕು. ವಾಶ್ ಆದಮೇಲೆ ಶೂಟ್ ಸ್ಟಾರ್ಟ್ ಆಗುತ್ತೆ. ಪೋಲೋ ಆಲ್ರೆಡಿ ವಾಶಲ್ಲಿದೆ, ನೀವು ನೋಡ್ಬೋದು. ಕಂಪ್ಲೀಟ್ ನೀಟಾಗಿ ವಾಶ್ ಆಗ್ತಾಯಿದೆ. ವಾಶ್ ಆಗಿದ್ದೆ ನಾವು ಫುಲ್ ಸಿನಿಮ್ಯಾಟಿಕ್ಸ್ ಎಲ್ಲ ಹಾಕಿ ಆ್ಯಂಡ್ ಸ್ಟ್ರೀಟ್ ನೇಷನಿಗೆ ಅಪ್ಲೋಡ್ ಮಾಡ್ತೀವಿ. ಅದಕ್ಕೆ ನೀವು ಸ್ಟ್ರೀಟ್ ನೇಷನ್ ಪೇಜ್ನ ಫಾಲೋ ಮಾಡ್ಕೋಬೇಕು. ಸ್ಟ್ರೀಟ್ ನೇಷನ್ ಪೇಜ್ನ ಬೇಕಾದರೆ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾಯಿರುತ್ತೆ. ನೀವು ನೀವು ಫಾಲೋ ಮಾಡಿಕೊಂಡ್ರೆ ಕಂಪ್ಲೀಟ್ ವಾಷಿಂಗ್ ಪ್ರೊಸೆಸ್ಸಿಂದ ಹಿಡಿದು ಯಾವ ಥರ ಇದೆ ಮತ್ತು ಕಾರ್ ರಿವ್ಯೂ ಕೂಡ ಮಾಡ್ತಾಯಿದ್ದೀವಿ. ಸಖತ್ತಾಗಿರುತ್ತೆ. ನೀವು ಹೋಗ್ಬಿಟ್ಟು ಪೇಜ್ನ ಫಾಲೋ ಮಾಡಿಕೊಂಡು ಮಿಸ್ ಮಾಡ್ಕೋಬಾರ್ದು. ಫುಲ್ ನೀಟಾಗಿ ವಾಶ್ ಆಗ್ತಾಯಿದೆ. ಕಂಪ್ಲೀಟ್ ಕ್ಲೀನಾಗಿ ಮಾಡ್ತಾಯಿದ್ದಾರೆ. ಟಯರಿಗೆ ನಾನು ನೋಡಿದಂಗೆ ಒಂದೊಂದು ಟೈರಿಗೆ ಒಂದು 5 ಮಿನಿಟ್ಸ್ ಕೊಡ್ತಾಯಿದ್ದಾರೆ. ನೀಟಾಗಿ ವಾಶ್ ಮಾಡ್ತಾಯಿದ್ದಾರೆ. ಬಾಯ್ಸಿಗೆ ಅದು ಕಾರ್ ವಾಶ್ ಆದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು. ಆ ಸ್ಯಾಟಿಸ್ಫ್ಯಾಕ್ಷನ್ ನೀವು ಸ್ಟ್ರೀಟ್ ನೇಷನಿಗೆ ಬಂದರೆ ಸಿಗುತ್ತೆ ಅನ್ಸುತ್ತೆ ನನಗೆ ಯಾಕೋ. ಸೊ ಒಂದೊಂದು ಟೈರು 5 ಮಿನಿಟ್ಸ್ ವಾಶ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಸಿಗಲೇಬೇಕು. ಸಿಗುತ್ತೆ, ಅಲ್ಟಿಮೇಟಾಗಿ ಸಿಗುತ್ತೆ. ಐ ಆಮ್ ರಿಯಲಿ ಸಾರಿ, ಲೈಕ್ ಅಲ್ಲಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಕಾರ್ ವೀಡಿಯೋಸ್ ಮಾತ್ರ ಕ್ರೇಜಿಯಾಗಿ ಬಂತು ಅಂದ್ಕೊಳ್ಳಿ. ಪಾಪಿನ ವೀಡಿಯೋ ಬೇಕಾದ್ರೆ ಹಾಕ್ತೀನಿ ನಿಮಗೆ. ಕಾರ್ ಬ್ಯಾಂಗರ್ ಹೆಂಗೆ ಹೊಡಿತಾ ಇತ್ತು ಅಂತ ಹೇಳ್ಬಿಟ್ಟು ಕ್ರೇಜಿಯಾಗಿ ಬಂದು ಮಾತ್ರ. ನಾನೊಂದು ಲಾಗಲ್ಲಿ ಹೇಳಿದ್ದೆ, ಮೇ ಬಿ ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಐ ಥಿಂಕ್ ಎಸ್ಟರ್ಡೇ ಲಾಗಲ್ಲಿ ಹೇಳಿದೆ ಅನಿಸುತ್ತೆ. ರಾತ್ರಿ ಡೀಲಿಂಗ್ಗಳು ನಮ್ಮದು ಜಾಸ್ತಿ ಆಗ್ತವೆ, ಸುಮ್ಮನೆ ಇರಲ್ಲ. ವೆಬ್ಸೈಟಲ್ಲಿ ಸ್ಕ್ರೋಲ್ ಮಾಡೋಕ್ಕೆ ಹೋಗ್ತೀವಿ ಫ್ಲಿಪ್ಕಾರ್ಟು ಅಮೆಝಾನಲ್ಲಿ, ನಮ್ಮ ಕಣ್ಣಿಗೆ ನಮಗೆ ಬೇಕಾಗಿರೋದು ಸಿಗ್ತವೆ ಆ್ಯಂಡ್ ರಾತ್ರಿ ಆರ್ಡ್ರ್ ಮಾಡಿಬಿಡ್ತೀವಿ. ಈಗಲೂ ಕೂಡ ಅದೇ ಆಗಿದೆ ನೋಡಿ. ಇಲ್ಲಿ ನಾನು ಮತ್ತು ಯಾರು ಯಶಸ್ ಕಾಲಲ್ಲಿದ್ವಿ. ಯಶಸ್ ಕಾಲ್ ಮಾಡಿಬಿಟ್ಟು ಮಗ ಫ್ಲಿಪ್ಕಾರ್ಟಲ್ಲಿ EMI ಸಿಗುತ್ತಲ್ಲ ಅಂದ. ನಾನು ಓಪನ್ ಮಾಡಿದೆ, 36,000 ಲಿಮಿಟ್ ಇತ್ತು. ಗ್ಯಾಪಲ್ಲಿ ಏನು ಆರ್ಡ್ರ್ ಮಾಡ್ತಿದ್ದೀನಿ ಅಂತನಾ. ನಮಗೆ ಆ್ಯಸ್ ಆಫ್ ನೌ ಏನಂತಾರದು ಸಾಫ್ಟ್ ಬಾಕ್ಸ್ ಅವಶ್ಯಕತೆ ಭಾಳ ಇತ್ತು. 2 ಸಾಫ್ಟ್ ಬಾಕ್ಸು
16,000 ಡಮಾರ್, ಒಂದು LCR ಲೈಟ್ಸು 5,000 ಡಮಾರ್, ಇನ್ನೊಂದು ಪ್ಯಾಟ್ರನ್ ಟಾರ್ಚು ಇನ್ನೊಂದು 5,000 ಡಮಾರ್. ಈಗ ತಲೆಗೆ ಇನ್ನೊಂದು ಬಂತು, ಬ್ಯಾಕ್ ಡ್ರಾಪ್ ಯಾರಿಗೆ ಬಿಟ್ವಿ ಯಶಸ್? ಬ್ಯಾಕ್ ಡ್ರಾಪ್ ಯಾರಿಗೆ ಬಿಟ್ಟೆ ಚಿನ್ನ? ವಾ ಈಗ ಬಂದ ದಾರಿಗೆ. 1,000 2,000 ಬರುತ್ತೆ, ತರ್ಸೋಣ? ಬ್ಯಾಕ್ ಡ್ರಾಪ್ ಇಲ್ಲದೆ ಹೆಂಗೋ ಮಾಡೋದು? ಬ್ಯಾಕ್ ಡ್ರಾಪ್ ಬೇಕಲ್ಲ ಗೈಸ್. ಕಂಪ್ಲೀಟ್ ಕಾರ್ಡ್ನ ತೋರಿಸ್ತೀನಿ ತಡೀರಿ. ಬ್ಯಾಕ್ ಡ್ರಾಪ್ ಒಂದು ಮಿಕ್ಸಿಂಗ್ ಆಗಿದೆ, ಪ್ಯಾಟ್ರನ್ ಇರೋದು ಯಾವ್ದಾದ್ರು ಸಿಕ್ಕಿದ್ರೆ ಅದನ್ನೇ ತರಿಸ್ಕೊಬಿಡ್ತೀವಿ ಈಗ. ಫೈನಲಿ ವಿ ಆರ್ ಅಬೌಟ್ ಟು ಆರ್ಡರ್ ದಿ ಗ್ಯಾಡ್ಜೆಟ್ಸ್ ಆಫ್ ಅರೌಂಡ್ 29,332 rupees, and I am hitting the continue and nothing but pay button. Done. Flipkart EMI. ನನ್ನ ಕಾನ್ಸೆಪ್ಟ್ ಇಷ್ಟೇ, ಇಫ್ ಯು ಗೆಟ್ ಲೋನ್ ಫ್ರಮ್ ಎನಿವೇರ್. ಹಾಂ ತಡೀರಿ, ಒಂದು ಮಿಸ್ ಮಾಡಿದ್ದೀನಿ. ನಮ್ಮ ಸಚಿನ್ ಹಂಗೆ SSD ಬೇಕಂತೆ, ಅದನ್ನು ಆ್ಯಡ್ ಮಾಡ್ಬಿಡ. ಸಚಿನ್ ಹಂಗೆ SSD ಬೇಕಂತೆ, ಅದನ್ನು ಆ್ಯಡ್ ಮಾಡಿಬಿಡೋಣ. ಪ್ರಾಬ್ಲಮ್ ಎಂತ ಆಯಿತು ಅಂತ ಹೇಳಿದ್ರೆ, ಅಲ್ಲಿ ಆ್ಯಡ್ ಟು ಕಾರ್ಡ್ ಕೊಟ್ಟೆ, ಆವಾಗಲೇ ಎಲ್ಲ ಚೆಕ್ಔಟ್ ಮಾಡೋ ಟೈಮಲ್ಲಿ ಅದೇ ಹಾರ್ಡ್ ಡಿಸ್ಕ್ ಆ್ಯಡ್ ಮಾಡ್ಬೇಕಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಕೊಟ್ಟನಲ್ಲ, ಅದು ಟ್ರಾನ್ಸಾಕ್ಷನ್ ತೊಗೊಂಡಿದೆ ಅಂತ ತೋರಿಸ್ತಾ ಇದೆ. ಬಟ್ ಅದು ಕ್ಯಾನ್ಸಲ್ ಆಗುತ್ತೆ. ಲೈಕ್ ಇದು ನನಗೆ ಫೋರ್ತ್ ಫಿಫ್ತ್ ಟೈಮ್ ಈ ಥರ ಆಗ್ತಿರೋದು. ಮತ್ತು ನಾಳೆ ಮಧ್ಯಾಹ್ನ ಅಥವಾ ಸಂಜೆ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ದೆನ್ ವಿ ವಿಲ್ ಬಿ ಏಬಲ್ ಟು ಪ್ಲೇಸ್ ದ ಆರ್ಡರ್. ಈಗ ಆಗ್ತಾಯಿಲ್ಲ, ಇಟ್ಸ್ ಓಕೆ, ನಾಳೆ ನೋಡುವ. ಮೇ ಬಿ ರಾತ್ರೋರಾತ್ರಿ ಡೀಲ್ ಅದಕ್ಕೂ ಕೂಡ ಇಷ್ಟ ಆಗಲಿಲ್ಲ ಅನಿಸುತ್ತೆ, ಅದಕ್ಕೆ ಬರ್ತಾಯಿಲ್ಲ. ನಾಳೆ ನೋಡೋಣ. ಆ್ಯಂಡ್ ಇದಾಗಿರುತ್ತೆ ನಮ್ಮ ಡೇ 31 ಹೇಳೋಣ. ಎಸ್ ಎಕ್ಸಾಕ್ಟ್ಲಿ ಡೇ 31. ಕರೆಕ್ಟಾ? ಇದಾಗಿರುತ್ತೆ ನಮ್ಮ ಹೊಸ 50 days ಚಾಲೆಂಜಿನ 31 ಡೇ. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಡೇ 32 ಒಳಗೆ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.